ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋಯ್ಯೋ, ನೋಡ್ದೆ ರೇವತಿ ಇವಳನ್ನ. ನೀರು ಕುಡಿದಷ್ಟು ಸಲೀಸಾಗಿ ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದು ನಮ್ಮ ಮಗ ಖುಷಿಯಾಗಿರ್ತಾನೆ ಅಂತ ಇಷ್ಟೆಲ್ಲ ಮಾಡಿದ್ರೆ ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ಇವಳಲ್ಲಿ ಇರ್ಬೇಕಾ ರೇವತಿ? ಅಂದ್ರೆ ಸುಮ್ಮ ಹೇಳ್ತಿರೋದಲ್ಲ ಸುಳ್ಳು ಅಂತನ? ಅದನ್ನೇ ತಾನೇ ನಾನು ಇಷ್ಟೊತ್ತಿಂದ ಹೇಳ್ತಾ ಇರೋದು. ಸಬಾಸ್, ಬಣ್ಣ ಹಾಕಳ್ದೇನೆ ಚಂದ ನಾಟ್ಕಾಡ್ತೀಯ. ಅಂದ್ರೆ ಸುಮ್ಮ ಹೇಳಿದೆಲ್ಲ ಸುಳ್ಳು. ಹಂಗಾದ್ರೆ ಇದೇನು? ಇವ್ನು ಏನ್ ಔಷಧಿ ಕೊಟ್ಟನೋ ಏನೋ. ನನ್ನ ಮಗ ಸುಮನ್ ಮರೀಲಿ ಅಂತ ಹೇಳಿದ್ರೆ ಅವ್ನು ನನ್ನನ್ನೇ ಮಾಡ್ತಿದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ಬೇಗ ಸರಿ ಮಾಡು ಅಂತ ಹೇಳ್ಬೇಕು. ಅವನು ಬರ್ಲಿ ಅವನು. ಪಾಪ ದೊಡ್ಡ ಮನುಷ್ಯ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಸರ್ ಟೆನ್ಷನ್ ಅಲ್ಲಿ ಫೋನ್ ಮಾಡಿದ್ರಿ? ಟೆನ್ಷನ್ ಎಲ್ಲ ಉಸಿರುಗಟ್ಟೋ ತರ ಆಗ್ತಾ ಇದೆ. ಏನಾಯ್ತು ಸರ್? ಇನ್ನೇನಾಗ್ಬೇಕು? ನನ್ ಮಗ ನನ್ನನ್ನೇ ಮರ್ತು ನೀನ್ ಯಾರು ಅಂತ ಕೇಳ್ತಾ ಇದ್ದಾನೆ. ಅಪ್ಪ ಆದವನಿಗೆ ಮಗ ಬಂದು ನೀನ್ ಯಾರು ಅಂತ ಕೇಳಿದ್ರೆ ಹೇಗಿರುತ್ತೆ ಹೇಳು? ಈಗ ನಾನೇನ್ ಮಾಡ್ಲಿ ಸರ್? ನಾನೇನ್ ಮಾಡ್ಲಿನಾ? ಔಷಧಿ ಕೊಟ್ಟವ್ ನೀನು. ನೀನ್ ಕೊಟ್ಟಿರೋ ಔಷಧಿಯಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂದ್ರೆ ನೀನೇನಯ್ಯ ಹೀಗೆ ಹೇಳ್ತಾ ಇದೀಯಾ? ನೋಡಿ ಸರ್, ನಾನು ಅದನ್ನ ಕೊಡ್ಬೇಕಾದ್ರೇನೆ ಎಷ್ಟಾಗ್ಬೇಕು ಏನು ಅಂತ ಎಲ್ಲ ಹೇಳಿದೀನಿ. ಆದ್ರೆ ನಾನು ಹೇಳಿರೋದ್ ಬಿಟ್ಟು ನೀವು ಓವರ್ ಡೋಸ್ ಹಾಕಿದ್ರೆ ನಾನೇನ್ ಮಾಡ್ಲಿ ಸರ್? ನೀನ್ ಹೇಗೆ ಹೇಳಿದ್ರೆ ಹೆಂಗೋ? ನಾನ್ ನೀನ್ ಕೇಳಿದಷ್ಟು ದುಡ್ಡು ಕೊಡ್ತೀನಿ. ನನ್ ಮಗ ನನ್ನನ್ನ ಮರ್ತೋಗ್ಬಾರ್ದು. ಆ ತರ ಮಾಡು ಸರ್. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಅದೆಲ್ಲ ರಿಸ್ಕು ಸರ್. ಮತ್ತೆ ಮತ್ತೆ ಯೂಸ್ ಮಾಡೋದಕ್ಕೆ ಅದು ಗ್ಲೂಕೋಸ್ ಅಲ್ಲ, ಡ್ರಗ್ಗು. ಓವರ್ ಡೋಸ್ ಆಗಿ ನಿಮ್ಮ ಮಗ ಬದುಕಿರೋದೇ ಹೆಚ್ಚು. ಸ್ವಲ್ಪ ದಿನ ಬಿಡಿ, ಆಮೇಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಯಾವ್ದಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಈ ವಿಷಯನ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ ಸರ್. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಬಿಟ್ರಿ. ನಿಂತ್ಕೊಳ್ಳಯ್ಯ. ಹಲೋ. ಈಗೇನ್ ಹೇಳ್ತೀಯ ಮಹಾನಟ ಕೇಶವ್ ಸಾಹೇಬ್ರೆ? ಎದೆನಾಗೆ ಈಸಾ ಮಾಡಿಕೊಂಡು ಬಣ್ಣದ ಮಾತಾಡಿ ನನ್ನ ಮಗಳ ಬಾಳನ್ನ ಹಾಳು ಮಾಡ್ಬೇಕು ಅಂತ ನೋಡ್ತಿದ್ಯಾ? ಡ್ಯಾಡ್, ವಾಟ್ಸ್ ಗೋಯಿಂಗ್ ಆನ್? ಏನು ನಡೀತಾ ಇದೆ ಇಲ್ಲಿ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಸಹನೆ ಟೆನ್ಷನ್ ತಗೋಬೇಡ. ನನಗೆ ಈ ವಿಷಯ ಹೇಳಿದ್ದೆ ನಿನ್ನ ಮಗ ಸಚ್ಚಿರಿ. ಆಂಟಿ ಅಣ್ಣ, ನನ್ನ ಆ್ಯಕ್ಟಿಂಗ್ ಹೇಗಿತ್ತು? ಸೂಪರ್ ಕಲ. ಆಫ್ಟರ್ ಆಲ್ ನಾನು ಮಹಾನಟನ್ ಮಗ ಅಲ್ವಾ? ಅಮ್ಮ, ನೀನು ಅಪ್ಪ ಹಾಲಿಗೆ ಪುಡಿ ಮಿಕ್ಸ್ ಮಾಡಿದ್ದು ಹೇಳಿರಲಿಲ್ಲ ಅಂದರೆ ಇದು ಯಾವುದೂ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು.
ಹಾಗಾದ್ರೆ ಸಚಿನ್, ನೀನ್ ಬೆಳಗ್ಗೆಯಿಂದ ಆಡಿದ್ದಲ್ಲ ನಾಟಕನ, ನಿನ್ಗೆಲ್ಲ ನೆನ್ಪಿದ್ಯಾ? ನನ್ ಮರ್ತಿಲ್ವಾ? ಖಂಡಿತ ನೆನಪಿದೆ ಕಣ್ರೆ. ನಾನು ನನ್ನನ್ನೇ ಮರ್ತರು ನೀನನ್ನು ಖಂಡಿತ ಮರೆಯೋಕ್ಕಾಗಲ್ಲ. ಇವ್ರ ಮುಖವಾಡನ ಕಳಿಸ್ಬೇಕಾಗಿತ್ತು, ಅದಕ್ಕೆ ನಾನು ಈ ಥರ ಆ್ಯಕ್ಟ್ ಮಾಡಿದೆ. ಐ ನೋ ಐ ಹರ್ಟ್ ಯು. ಐ ಆಮ್ ರಿಯಲಿ ಸಾರಿ. ನನಗೆ ಹರ್ಟ್ ಆದ್ರೂ ಪರವಾಗಿಲ್ಲ. ಸತ್ಯ, ನನ್ನ ಮರ್ತಿಲ್ವಲ್ಲ, ನನ್ಗಷ್ಟೇ ಸಾಕು. ನಮ್ಮವ್ವ ಹೇಳ್ತಿದ್ಲು, ಶತ್ರುಗಳೆಲ್ಲ ದೂರ ಇರಕ್ಕಿಲ್ಲ, ನಿನ್ನ ಹತ್ರದಾಗೆ ಇದ್ದು ಪಿತೂರಿ ನಡೆಸ್ತಾ ಇರ್ತಾರೆ ಅಂತ. ಆ ಮಾತು ನಿನ್ನ ಇಷ್ಟಾಗ ದಿಟ ಆಗೋಯ್ತು. ಅಪ್ಪ, ನೀವು ನಮ್ಮ ಮದುವೆಗೆ ಒಪ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಆದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಶುರುವಾಯಿತು. ಯಾಕೆಂದ್ರೆ ಒಂದು ಗಾದೆನೇ ಇದೆಯಲ್ಲ, ಅತೀ ವಿನಯಂ ದೂರ್ತ ಲಕ್ಷಣಂ ಅಂತ. ನೀವು ಅದೇ ಥರ ನಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ. ಅವತ್ತು ಸಚಿನ್ ಬಂದು ನಿನ್ನ ಬಗ್ಗೆ ಹೇಳ್ದಾಗ್ಲೇ ನಂಗೆ ಅನುಮಾನ ಶುರು ಆಯ್ತು. ಅದಕ್ಕೆ ಮದುವೆ ಮನೆಯಿಂದ ನಿನ್ನ ಮ್ಯಾಗ ಒಂದು ಕಣ್ಣಿಟ್ಟಿವ್ನಿ. ಈಗ ಎಲ್ರ ಮುಂದೆ ನಾನು ತಗ್ಲಾಕೊಂಡಿದ್ದಾಯ್ತಲ್ಲ, ಈಗಲಾದ್ರೂ ದಿಟ ಹೇಳ್ತೀಯೋ ಇಲ್ವಾ? ಇನ್ನೇನು ಎಲ್ರಿಗೂ ವಿಷಯ ಗೊತ್ತಾಯ್ತಲ್ಲ, ನಾನು ಯಾಕೆ ನಾಟಕ ಆಡಲಿ? ಈ ಸುಮಾ ನಮ್ಮನೆ ಸೊಸೆಯಾಗಿ ಬರೋದು ನನಗೆ ಮುಂಚೆನೂ ಇಷ್ಟ ಇರಲಿಲ್ಲ, ಈಗಲೂ ಇಷ್ಟ ಇಲ್ಲ, ಮುಂದೆನೂ ಇಷ್ಟ ಆಗಲ್ಲ. ಅದಕ್ಕೆ ಹಾಲಲ್ಲಿ ಔಷಧಿ ಬೆರೆಸಿ ಕೊಟ್ಟಿದ್ದು.